ಶ್ರೀಗಂಧದ ಪುಡಿ, ಖರ್ಜೂರ, ಸಣ್ಣ ಹಿಪ್ಪಲಿ, ಜೇನುತುಪ್ಪ ಹಾಗೂ ಕರಿಮೆಣಸಿನಕಾಳು ಇಷ್ಟು ರೀತಿಯ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ನಾವೊಂದು ಪುಟಾಣಿಯಲ್ಲಿ ಈ ಸಾಮಗ್ರಿಗಳನ್ನು ಹಾಕಿಕೊಂಡು ಕುಟ್ಕೊಳ್ಬೇಕು. ಅದು ಎಷ್ಟು ಪ್ರಮಾಣದಲ್ಲಿ ನಾವು ಹಾಕ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀವಿ. ಒಂದು ಖರ್ಜೂರವನ್ನು ನಾವು ಹಾಕ್ಬೇಕು. ಅದೇ ಆದರ್ಶದಲ್ಲಿ ನಾವು ಇವಾಗ ಖರ್ಜೂರ ಉಪಯೋಗಿಸ್ತಿದ್ದೀವಲ್ಲ, ಇದರಲ್ಲಿ ಬೀಜ ಇಲ್ಲ, ಕೆಲವೊಂದು ಬೀಜ ಇರುವಂತ ಒಣಗಿದ ಖರ್ಜೂರ ಸಿಗುತ್ತೆ. ಯಾವುದೇ ಖರ್ಜೂರವನ್ನು ಯೂಸ್ ಮಾಡ್ಬೋದು. ಈಗ ಇದಕ್ಕೆ 2ರಿಂದ 3 ಸಣ್ಣ ಹಿಪ್ಪಲೆಯನ್ನು ನಾನಿಲ್ಲಿ ಯೂಸ್ ಮಾಡ್ತೀನಿ. ಸ್ವಲ್ಪ ಇದನ್ನು ಪುಡಿ ಮಾಡ್ಕೊಳ್ಳೋದು ಕಷ್ಟ. ಮತ್ತು ಇಲ್ಲಿ 1/4 ಚಮಚದಷ್ಟು ಕರಿಮೆಣಸಿನಕಾಳನ್ನು ಹಾಕ್ತೀನಿ. ಸ್ವಲ್ಪ ಕುಟ್ಲಿಕ್ಕೆ ಶಕ್ತಿ ಪ್ರಯೋಗ ಮಾಡಬೇಕು ವೀಕ್ಷಕರು. ಈಗ ಇದು ಸಿದ್ಧವಾಗಿದೆ. ಈಗ ಇದಕ್ಕೆ ಒಂದು ಬಟ್ಲವನ್ನು ತೆಗೆದುಕೊಂಡು, ಹಾಗೆ ನಾವು ಈ ಹಸಿ ಖರ್ಜೂರ ಉಪಯೋಗಿಸಿರೋದ್ರಿಂದ ಒಂದು ರೀತಿ ಜಿಗಿ ಬಂದಿದೆ, ಜಿಗಿ ಬಂದಿರುತ್ತೆ. ಹೌದು, ಒಂದು ಬಟ್ಲವನ್ನು ಕೊಡಿ. ಇದಕ್ಕೆ ನಾವೀಗ ಶ್ರೀಗಂಧದ ಪುಡಿ, ಒಂದು ಚಿಟಿಕೆಯಷ್ಟು ಶ್ರೀಗಂಧದ ಪುಡಿಯನ್ನು ಹಾಕಬೇಕು. ಮತ್ತು 2 ಚಮಚದಷ್ಟು ಜೇನುತುಪ್ಪವನ್ನು ಹಾಕಬೇಕು. ಮತ್ತು ಕೆಲವರು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಬೆರೆಸ್ತಾರೆ. ಅದು ಕೂಡ ಏನು ತೊಂದರೆ ಇಲ್ಲ, ಬೆರೆಸ್ಬಹುದು. ನಾವು ಜೇನುತುಪ್ಪ ಬೆರೆಸಿರೋದ್ರಿಂದ ತಿನ್ಲಿಕ್ಕೆ ಒಂದು ರೀತಿ ಸಿಹಿ ಆಗಿರುತ್ತೆ, ಸಿಹಿ ಮತ್ತು ಖಾರ. ಯಾಕಂದ್ರೆ ಅದರಲ್ಲಿ ಈ ಕರಿಮೆಣಸಿನ ಕಾಳನ್ನು ಹಾಕಿದ್ದೀವಿ ಅಂತ. ನೋಡಿ, ಈ ರೀತಿ ಲೇಹ ತಯಾರಾಗುತ್ತೆ, ಚೂರ್ಣದ ರೂಪದಲ್ಲಿ ತಯಾರಾಗುತ್ತೆ. ರೀತಿ ಚ್ಯವನ್ಪ್ರಾಶ್ ಹೇಗಿರುತ್ತೆ ಆ ರೀತಿಯಾಗಿ ತಯಾರಾಗಿದೆ. ವೀಕ್ಷಕರೇ, ಇದನ್ನ ನೀವು ಬೆಳಿಗ್ಗೆ ತಿಂಡಿ ಆದ ನಂತರ ಮತ್ತು ಮಧ್ಯಾಹ್ನ ಊಟವಾದ ನಂತರ 2 ಬಾರಿ ಇದನ್ನು ನೀವು ಸೇವಿಸಬೇಕಾಗತ್ತೆ. 1 ಚಮಚದಷ್ಟು, ಒಂದು ಬಾರಿಗೆ 1 ಚಮಚದಷ್ಟು ಮಾತ್ರ ನೀವು ಇದನ್ನು ಸೇವಿಸೋದ್ರಿಂದ ಹೆಚ್ಚು ಕಾಫ್ ಇರೋವಂಥವ್ರು, ಕೆಮ್ಮು, ಒಣ ಕೆಮ್ಮಾಗಿರ್ಬೋದು ಅಥವಾ ವೆಟ್ ಕಫ್ ಇದನ್ನೇ ಆಗಿರ್ಬೋದು, ಮತ್ತು ಎದೆಯಲ್ಲಿ ಹೆಚ್ಚು ಕಫ ಶೇಖರಣೆಗೊಂಡಾಗ ಈ ಒಂದು ತೊಂದರೆಯಿಂದ ಹೊರಗೆ ಬರಬೇಕಂದ್ರೆ ಇದು ತುಂಬ ಉತ್ತಮವಾದಂಥ ರಿಸಲ್ಟನ್ನು ತಂದುಕೊಡುತ್ತೆ. ಇದನ್ನು ಪ್ರಯೋಗ ಮಾಡಿ ನೋಡಿ. ಮತ್ತು ಆದಷ್ಟು ಈ ಒಂದು ಸೇವನೆಯನ್ನು ಮಾಡಿದಾಗ ಹಾಲನ್ನು ತೆಗೆದುಕೊಳ್ಳೋದು ಒಳ್ಳೆಯದಲ್ಲ ಅಂತ. ಯಾಕಂದರೆ ಹಾಲನ್ನು ನೀವು ತೆಗೆದುಕೊಳ್ತಾ ಬಂದರೆ ಸ್ವಲ್ಪ ಕಫಕ್ಕೆ ಅದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ ಅಂತೇಳಿ ಹೇಳ್ಬೋದು. ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೆ ಕಫ. ಆದ್ದರಿಂದ ಹಾಲನ್ನು ಆ ಒಂದು ಸಮಯದಲ್ಲಿ ನೀವು ಬಿಡೋದು ತುಂಬ ಉತ್ತಮ. ಹಾಲಿನ ಪ್ರಾಡಕ್ಟ್ಸ್, ಡೈರಿ ಪ್ರಾಡಕ್ಟ್ಸ್ ಅನ್ನು ಬಿಡೋದು ತುಂಬ ಉತ್ತಮ. ವೀಕ್ಷಕರೇ, ಇದನ್ನು ದಿವಸಕ್ಕೆ 2 ಬಾರಿ 1 ಚಮಚದಷ್ಟು ನೀವು ತೆಗೆದುಕೊಳ್ಬೇಕು. ಮತ್ತು ಇದರಲ್ಲಿ ಏನು ಈ ಜೇನುತುಪ್ಪ ಮತ್ತು ಖರ್ಜೂರ ಇವೆಲ್ಲವೂ ಗಂಟಲ ಒಂದು ಕೆರೆತ ಏನಿರುತ್ತೆ ಅದಲ್ಲದೆ ಕಫ ಏನಿರುತ್ತೆ ಅದನ್ನು ಮಲವಿಸರ್ಜನೆ ಹೋಗುವಾಗ ಅದರ ರೂಪದಲ್ಲಿ ಕಫ ಕೂಡ ಹೊರಟು ಹೋಗುತ್ತೆ. ಈ ಒಂದು ಇಷ್ಟು ಇಂಗ್ರೀಡಿಯೆಂಟ್ಸಿಂದ ತಯಾರಾದಂಥ ಈ ಒಂದು ಲೇಹ ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಇದನ್ನು 1 ವಾರದಿಂದ 15 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಬಂದರೆ ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ಪಡಿಬೋದು. ಮತ್ತು ಅದಲ್ಲದೆ ಕೆಲವರಿಗೆ ಅನಿಸ್ಬೋದು ಹೀಟ್ ಆಗಿದೆ ನನಗೆ ಅಂಥೇಳಿ, ಆದಷ್ಟು ಉಷ್ಣ ಇರ್ಬೋದು ಅಂಥೇಳಿ ಅನ್ನಿಸ್ಬೋದು. ಆದರೆ ನೀವು ಸ್ವಲ್ಪ ನೀರಿನ ಕನ್ಸಂಪ್ಷನ್ ಏನಿದೆ, ನೀರನ್ನು ಜಾಸ್ತಿ ಸೇವಿಸ್ತಾ ಬಂದರೆ ಈ ಒಂದು ತೊಂದರೆಯಿಂದ ಹೊರಗೆ ಬರ್ಬೋದು. ಆದಷ್ಟು 1 ವಾರದಿಂದ 15 ದಿವಸಗಳ ಕಾಲ ಇದನ್ನು ಪ್ರಯೋಗ ಮಾಡಿ ನೋಡಿ, ಇದರ ಉಪಯೋಗವನ್ನು ಪಡೆದು.